ಹಾಯ್ ಹಲೋ ನಮಸ್ಕಾರ ಮೌನರಾಗ ಅನ್ನೊಂದು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಆಗ್ತೀನಿ ಕತೆ ನೋಡ್ತಾ ಇದ್ದಾರೆ, ಕೇವಲ ಒಂದು 20% ಅಷ್ಟೇ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ. ಮಗ ಮೊದಲ ಬಾರಿಗೆ ಇಷ್ಟು ದೃಢವಾಗಿ ಮಾತಾಡ್ತಾ ಇರೋದು ಕಂಡು ಅವರಿಗೆ ಉತ್ತರನೇ ಹೇಳೋಕ್ಕಾಗಲಿಲ್ಲ, ಸಿಗಲಿಲ್ಲ. ಧರಣಿ ಮಾತ್ರ ಯಾವುದನ್ನು ಗಮನಿಸಿದವಳಂತೆ ಮೌನವಾಗಿ ಮೆಟ್ಲತ್ತಿ ಅನೀಶ್ನ ರೂಮಿನ ಕಡೆಗೆ ನಡೆದ್ಲು. ರಾತ್ರಿ ಅನೀಶ್ ತನ್ನ ರೂಮಿಗೆ ಬಂದಾಗ ಧರಣಿ ಕಿಟಕಿಯ ಪಕ್ಕದಲ್ಲೇ ಕುಳಿತು ಹೊರಗಿನ ಕತ್ತಲೆಯನ್ನು ನೋಡ್ತಾ ಇದ್ಲು. ರೂಮ್ನಲ್ಲಿ AC ಆನ್ ಆಗಿದ್ರು, ಅವಳ ಮುಖದಲ್ಲಿ ಶೀತಲತೆ ಇತ್ತು. ಅನೀಶ್ ಬಾಗಿಲು ಹಾಕಿ ಅವಳ ಹತ್ರ ಬಂದ. ಧರಣಿ, ನೋಡಿದ್ಯಾ, ಇವತ್ತು ಅಮ್ಮನಿಗೆ ಎದುರು ಉತ್ತರ ಕೊಟ್ಟು ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟೆ. ನಿನಗೋಸ್ಕರ ನಾನು ಬದಲಾಗ್ತಿದ್ದೀನಿ ಅನ್ನಿಸ್ತಾ ಇಲ್ವೇ? ಅನೀಶ್ ಅವಳ ಭುಜದ ಮೇಲೆ ಕೈ ಇಟ್ಟು ಹತ್ತಿರ ಸೆಳೆಯಲು ಪ್ರಯತ್ನಿಸಿದ. ಧರಣಿ ಅವನ ಕೈಯನ್ನು ಮೆಲ್ಲಗೆ ಸರಿಸಿ ದೂರ ಸರಿಸಿದ್ಲು. ಅನೀಶ್, ಡಾಕ್ಟರ್ ಹೇಳಿದ್ದಕ್ಕೆ ನೀವು ಈ ರೂಮಿಗೆ ನನ್ನ ಕರ್ಕೊಂಡು ಬಂದುಬಿಟ್ರಿ ತಾನೇ? ಅಮ್ಮನ ಮೇಲಿರೋ ಭಯಕ್ಕಿಂತ ಡಾಕ್ಟರ್ ಕೊಟ್ಟಿರೋ ವಾರ್ನಿಂಗ್ ನಿಮ್ಮನ್ನು ಇವತ್ತು ಹೀಗೆ ಮಾಡಿಸಿದೆ ಅಷ್ಟೆ. ಇದನ್ನು ನಾನು ಬದಲಾವಣೆ ಅಂತ ಖಂಡಿತ ಕರೆಯೋಕ್ಕಾಗಲ್ಲ. ಧರಣಿ, ಪ್ಲೀಸ್, ಇವತ್ತು ಹಬ್ಬದ ರಾತ್ರಿ, ನಾವಿಬ್ಬರು ಹೊಸ ರೂಮಿಗೆ ಬಂದಿದ್ದೀವಿ, ಒಂದಾಗಿರೋಣ. ಅನೀಶ್ ಅವಳನ್ನು ಹಿಂದೆಯಿಂದ ತಬ್ಬಿಕೊಳ್ಳೋಕೆ ಹೋದ. ಅವನ ಉಸಿರು ಅವಳ ಕತ್ತಿಗೆ ತಗುಲುತ್ತಾ ಇತ್ತು. ಧರಣಿ ಒಂದು ಕ್ಷಣ ಬೆಚ್ಚಿ ಬಿದ್ದು ಅವನಿಂದ ದೂರ ಹೋದ್ಲು. ಬೇಡ ಅನೀಶ್, ನನ್ನ ದೇಹ ನಿಮ್ಮ ಹತ್ರ ಇರಬಾರ್ದು, ಆದರೆ ಮನಸ್ಸು ಇವತ್ತಿಗೂ ಆ ಸ್ಟೋರ್ ರೂಮ್ ಕತ್ತಲೆಯಲ್ಲೇ ಇದೆ. ನೀವು ನನ್ನನ್ನು ಈ ಐಷಾರಾಮಿ ರೂಮಿಗೆ ಕರ್ಕೊಂಡು ಬಂದಿರ್ಬೋದು, ಆದರೆ ನನ್ನ ಆತ್ಮಗೌರವಕ್ಕೆ ಆದ ಗಾಯಕ್ಕೆ ಮದ್ದು ಹಚ್ಚುತ್ತಿಲ್ಲ. ನಾನು ಪ್ರೀತಿಯಿಂದ ಕೇಳ್ತಾ ಇದ್ದೀನಿ ಧರಣಿ. ಅನೀಶ್ನ ಧ್ವನಿಯಲ್ಲಿ ಕಾಮನೆಗಿಂತ ಹೆಚ್ಚಾಗಿ ಹತಾಶೆ ಇತ್ತು. ಪ್ರೀತಿನ? ಧರಣಿ ಕಹಿಯಾಗಿ ನಕ್ಕದ್ಲು. ಗೌರವ ಇಲ್ಲದ ಕಡೆ ಪ್ರೀತಿ ಅಶ್ಲೀಲವಾಗಿ ಕಾಣುತ್ತೆ ಅನೀಶ್. ನೆಂಟರ ಮುಂದೆ ನಾನು ಕೆಲಸದವಳು ಅಂತ ನಿಮ್ಮಮ್ಮ ಹೇಳುವಾಗ ಮೌನವಾಗಿದ್ದ ನಿಮ್ಮ ಈ ಕೈಗಳು ಈಗ ನನ್ನನ್ನು ಮುಟ್ಟಲು ಹಬ್ಬಲಿಸ್ತಾ ಇರೋದು ನನಗೆ ಅಸಹ್ಯ ಅನ್ನಿಸ್ತಾ ಇದೆ. ನಿಮಗೆ ಅಸಹ್ಯ ಅನ್ನಿಸ್ತಲ್ವಾ? ಇವತ್ತು ಈ ರೂಮ್ನಲ್ಲಿ ನಾವಿಬ್ಬರು ಗಂಡ ಹೆಂಡತಿಯಾಗಿರುವುದಿಲ್ಲ. ನೀವು ಬೇಕಿದ್ರೆ ಮಂಚದ ಮೇಲೆ ಮಲಗಿ, ನಾನು ಕೆಳಗೇನೆ ಮಲಗ್ತೀನಿ, ನನಗೇನು ಸಮಸ್ಯೆ ಇಲ್ಲ. ಅನೀಶ್ ಸ್ತಬ್ಧನಾದ. ತನ್ನದೇ ರೂಮ್ನಲ್ಲಿ ತನ್ನದೇ ಹೆಂಡತಿ ಮುಂದೆ ಅವನು ಪರಕೀಯನಂತೆ ನಿಂತಿದ್ದು. ಬಹುಶಃ ಧರಣಿ ನೆಲದ ಮೇಲೆ ಹಾಸಿಗೆ ಮೇಲೆ ಕಣ್ಮುಚ್ಚಿಕೊಂಡ್ಳು. ಅನೀಶ್ ಅವಳನ್ನೇ ದಿಟ್ಟಿಸ್ತಾ ಇದ್ದ. ಅವನ ಪಕ್ಕದಲ್ಲೇ ಇದ್ದರೂ ಅವಳನ್ನು ತಲುಪಲು 1000 ಮೈಲಿಗಳಷ್ಟು ದೂರ ಇತ್ತು. ಅದು ರಾತ್ರಿ. ಆ ದೊಡ್ಡ ರೂಮ್ನಲ್ಲಿ ಇಬ್ಬರ ನಡುವೆ ಕೇವಲ ಮೌನ ಮತ್ತು ಮುನಿಸು ಮಾತ್ರ ವಿಜೃಂಭಿಸ್ತಾ ಇತ್ತು. ಈ ಕಡೆ ಅತ್ತೆದು ಹೊಸ ಪ್ಲ್ಯಾನ್ ನಡೀತಾ ಇದೆ. ಏನಾದರೂ ಮಾಡಿ ಈ ರೂಮಿನಿಂದ ಆಕೆಯನ್ನು ಒದ್ದು ಓಡಿಸ್ಬಿಡ್ಬೇಕು ಅಂತ. ಬದಲಾದ ಬೆಳಕಿನ ಬಿರುಗಾಳಿಯಲ್ಲಿ ಮರುದಿನ ಬೆಳಗ್ಗೆ ಧರಣಿ ಬೇಗನೆ ಎದ್ದಿನಂತೆ 5 ಗಂಟೆಗೆ ಎದ್ದು ರೆಡಿಯಾಗಿದ್ದಾಳೆ, ತಯಾರು ಮಾಡ್ತಾ ಇದ್ದಾಳೆ. ಮೊದಲಿನಂತೆ ಮಾಸಿದ ಹಳೆಯ ಸೀರೆಯೆಲ್ಲ ಬದಲಾಗಿ ಅಮ್ಮ ಕೊಟ್ಟಿರುವಂತಹ ಒಂದು ಸರಳವಾದರೂ ಘನತೆಯುಳ್ಳ ಸೀರೆಯನ್ನೇ ಉಟ್ಟಿದ್ದಾಳೆ. ಕೆನ್ನೆಯ ಮೇಲೆ ಕಪಾಳ ಮೋಕ್ಷದ ಗುರುತು ಇನ್ನೂ ಮಾಸಿ ಇರಲಿಲ್ಲ. ಆದರೆ ಅವಳ ಕಣ್ಣಿನಲ್ಲಿದ್ದ ನಡುಕ ಮಾತ್ರ ಮಾಯವಾಗಿತ್ತು. ಅಡುಗೆ ಮನೆಗೆ ಬಂದ ಧರಣಿ ತಾನೇ ಒಂದು ಕಪ್ ಕಾಫಿಯನ್ನು ಮಾಡಿಕೊಂಡು ಮೌನವಾಗಿ ಕುಡಿತಿದ್ದಾಳೆ. ಮಹಾಲಕ್ಷ್ಮಿಯವರು ಅಜಾರದಲ್ಲಿ ನಿಂತು ಗಟ್ಟಿಯಾಗಿ ಕೇಳುವಂತೆ ಹೇಳಿದರು. ಅರಣ್, ನೋಡಿದ್ಯಾ, ಕೆಲವರಿಗೆ ರೂಮ್ ಬದಲಾದ ತಕ್ಷಣ, ಗಾಳಿ ಬದಲಾದ ತಕ್ಷಣ ರಕ್ತವೇ ಬದಲಾಗಿ ಹೋಗುತ್ತೆ ಅಂತ ಅನಿಸುತ್ತೆ. ಗಂಡನ ರೂಮಿಗೆ ಹೋದ ತಕ್ಷಣ ಅತ್ತೆ ಮಾಡಿರೋ ಕಾಫಿಗೂ ಸಂಸ್ಕಾರ ಇಲ್ವಲ್ಲ ಇವಳಿಗೆ ಅಂತ. ಧರಣಿ ಕಾಫಿ ಲೋಟವನ್ನು ಕೆಳಗಿಟ್ಟು ನೇರವಾಗಿ ಅಜಾರಕ್ಕೆ ಬಂದರು. ಅತ್ತೆಯವರೇ, ಅರಣಿ ಅಕ್ಕ ಬ್ಯೂಟಿ ಪಾರ್ಲರ್ನಲ್ಲಿ ಸಂಸ್ಕಾರ ಕಲಿಯೋಕೆ ಹೋಗ್ತಾರೆ ಅಂದ್ಕೊಂಡಿದ್ದೆ, ಆದರೆ ಇನ್ನೂ ಇಲ್ಲೇ ಇದ್ದಾರಲ್ಲ. ಇನ್ನು ಮುಂದೆ ನನ್ನ ಕಾಫಿ ನಾನೇ ಮಾಡ್ಕೋತೀನಿ, ನಿಮ್ಮ ಮೇಲೆ ಹೊರೆ ಆಗಲ್ಲ. ಮಹಾಲಕ್ಷ್ಮಿ ದಂಗಾದ್ರು. ಅರಣಿ ಮುಖ ಕೆಮ್ಮು ಮಾಡಿಕೊಂಡು, ಏನೇ ಧರಣಿ, ಅತ್ತೆ ಎದುರು ಇಷ್ಟೊಂದು ಸುಕ್ಕ, ದೊಡ್ಡವ್ರ ಮುಂದೆ ಹೇಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ವಾ ಅಂತ ಗುಡುಗಿದ್ಲು. ಅಷ್ಟರಲ್ಲಿ ಅನೀಶ್ ಮೆಟ್ಟಿಲಿಳಿದು ಬಂದ. ಅವನ ಕಣ್ಣುಗಳಲ್ಲಿ ನಿದ್ದೆಯಿಲ್ಲದೆ ಕೆಂಪಾಗಿದ್ವು. ನಿನ್ನೆ ರಾತ್ರಿಯ ತಿರಸ್ಕಾರ ಅವನನ್ನು ಒಳಗಿನಿಂದ ಕೊರೆದು ಬಿಟ್ಟಿತ್ತು. ನೋಡಿದ್ಯಾ ಇವಳ ಉದ್ಘಟತನ? ಮಹಾಲಕ್ಷ್ಮಿ ದೂರಿದ್ರು. ಅನೀಶ್ ಧರಣಿಯ ಕಣ್ಣುಗಳನ್ನೇ ನೋಡಿದ್ದ. ಅವಳಲ್ಲಿ ಮೊದಲಿಗಿದ್ದ ಸಹಾಯಕತೆ ಇರಲಿಲ್ಲ. ಅಮ್ಮ, ಅವಳು ಸತ್ಯವನ್ನೇ ಹೇಳ್ತಿದ್ದಾಳೆ. ಅವಳ ಕಾಫಿ ಅವಳು ಮಾಡಿಕೊಂಡ್ರೆ ನಿನಗೇನು ತೊಂದರೆ? ಅರಣಿ ಅಕ್ಕ, ಇವತ್ತು ಹಬ್ಬದ ನಂತರ ಕ್ಲೀನಿಂಗ್ ಇದೆ, ನೀವು ಧರಣಿಗೆ ಸಹಾಯ ಮಾಡಿ ಅಂತ ಹೇಳಿ ಅನೀಶ್ ಹೊರಟು ಹೋದ. ರಾತ್ರಿ ಅನೀಶ್ ರೂಮಿಗೆ ಬಂದಾಗ ಧರಣಿ ಮತ್ತೆ ನೆಲದ ಮೇಲೆ ಹಾಸಿಗೆಯನ್ನು ಹಾಸ್ತಾ ಇದ್ಲು. ಅನೀಶ್ ಬಾಗಿಲು ಹಾಕಿ ಅವಳ ಹತ್ರ ಬಂದು ಕುಳಿತ. ರೂಮಿನ ಬಂದ ಬೆಳಕಿನಲ್ಲಿ ಧರಣಿಯನ್ನು ಬಿಟ್ಟು ಕೂದಲು ಮತ್ತು ಅವಳ ಮುಖದ ಕಾಂತಿ ಅನೀಶ್ನನ್ನು ಸೆಳೆತಾ ಇತ್ತು. ಧರಣಿ, ಇನ್ನೂ ಎಷ್ಟು ದಿನ ಹೀಗೇನೆ? ಅನೀಶ್ ಅವಳ ಕೈಯನ್ನು ಬಲವಂತವಾಗಿ ಹಿಡಿದುಕೊಂಡ. ಧರಣಿ ಕೈ ಬಿಡಿಸ್ಕೊಳ್ಳೋಕೆ ತುಂಬ ಪ್ರಯತ್ನ ಪಟ್ಳು.
ಬಿಡಿ ಅನೀಶ್, ನನಗೆ ತುಂಬ ನಿದ್ದೆ ಬರ್ತಾ ಇದೆ, ಸುಸ್ತಾಗ್ತಾ ಇದೆ. ಇಲ್ಲ ಧರಣಿ, ನಾನು ನಿನ್ನ ಗಂಡ. ಈ ರೂಮಿಗೆ ಬಂದಮೇಲೆ ನಾವಿಬ್ಬರು ದೂರ ಇರೋದು ಖಂಡಿತ ಸರಿಯಲ್ಲ. ಅನೀಶ್ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡ. ಅವಳ ಕುತ್ತಿಗೆಯ ಹತ್ತಿರ ಮುಖ ಒಯ್ದ. ನಾನು ನಿನಗಾಗಿ ಅಮ್ಮನನ್ನು ಎದುರಾಕೊಂಡಿದ್ದೀನಿ, ಇದಕ್ಕಿಂತ ಇನ್ನೇನು ಮಾಡಲಿ? ಧರಣಿ ಅವನ ಎದೆ ಕೈ ಇಟ್ಟು ಜೋರಾಗಿ ತಳ್ಳಿಬಿಟ್ಲು. ಅವಳ ಕಣ್ಣಲ್ಲಿ ಕಿಚ್ಚಿತ್ತು. ಅಮ್ಮನನ್ನು ಎದುರು ಹಾಕ್ಕೊಂಡಿದ್ದು ನನಗೋಸ್ಕರವ ಅಥವಾ ನಿಮ್ಮ ಸುಖಕ್ಕೋಸ್ಕರವೋ ಅನೀಶ್? ಅಮ್ಮನಿಗೆ ಎದುರಿ ನನ್ನ ಸ್ಟೋರ್ ರೂಮ್ಗೆ ಹಾಕಿದಾಗಲೂ ನೀವು ಗಂಡನಾಗಿದ್ರಿ, ಈಗ ಇಲ್ಲಿ ಕರ್ಕೊಂಡು ಬಂದ ಮೇಲೂ ಗಂಡನಾಗಿದ್ರಿ. ಅದು ನಿಮ್ಮ ಅಧಿಕಾರ ಎಲ್ಲಿ ಹೋಗುತ್ತೆ? ಧರಣಿ, ಸಾರಿ ಅಂದೆ ಅಲ್ವಾ, ಅದನ್ನೇ ಯಾಕೆ ಮುಂದುವರಿಸ್ತಿದೀಯಾ? ಈಗ ಹಳೆಯದನ್ನೆಲ್ಲ ನೆನಪಿಸ್ತಿದೀಯಾ? ಅನೀಶ್ ಮತ್ತೆ ಅವಳ ಭುಜಕ್ಕೆ ಕೈ ಹಾಕಿದ. ನೆನಪಲ್ಲ ಅನೀಶ್, ಅದು ಗಾಯ. ನೀವು ನನ್ನನ್ನು ಮುಟ್ಟಲು ಪ್ರಯತ್ನಿಸಿದಾಗಲೆಲ್ಲ ನನಗೆ ಆ ಸ್ಟೋರ್ ರೂಮಿನ ಕತ್ತಲೆ ಮತ್ತು ನೆಂಟರ ಮುಂದೆ ನೀವು ತಲೆ ತಗ್ಗಿಸಿ ನಿಂತಿದ್ದ ದೃಶ್ಯ, ನನ್ನ ತಂಗಿ ಬಾಗಿಲಲ್ಲೇ ಬೇವರ್ಸಿ ಹಾಗೆ ನಿಂತು ಹೋದ್ಲಲ್ಲ, ಅದು ನೆನಪಾಗುತ್ತೆ. ಒಬ್ಬ ಹೆಣ್ಣಿಗೆ ಗೌರವ ಕೊಡೋದು ಗಂಡನಿಗೆ ಅವಳ ದೇಹದ ಮೇಲೆ ಹಕ್ಕಿಲ್ಲ. ಇವತ್ತು ಈ ರೂಮಿನ ಬಾಗಿಲು ಹಾಕಿರ್ಬೋದು, ಆದರೆ ನಿಮ್ಮ ಪ್ರೀತಿಯ ಮೇಲೆ ನನಗಿನ್ನೂ ನಂಬಿಕೆನೇ ಬಂದಿಲ್ಲ. ಅನೀಶ್ ಸಿಟ್ಟಿನಿಂದ ಎದ್ಬಿಟ್ಟ. ನಿನಗೆ ಅಹಂಕಾರ ಜಾಸ್ತಿ ಆಯ್ತು ಧರಣಿ. ನಾನು ನಿನಗಾಗಿ ಇಷ್ಟೆಲ್ಲ ಮಾಡಿದರೂ ನೀನು ನನ್ನ ಪರಕೀನಂತೆ ನೋಡ್ತೀಯಲ್ಲ. ಎಷ್ಟೇ ಸಮಾಧಾನ ಮಾಡೋಕ್ಕೆ ಬಂದರೂ ನೀನು ಸಮಾಧಾನ ಆಗ್ತಾನೇ ಇಲ್ಲ. ಅಹಂಕಾರ ಅಲ್ಲ ಅನೀಶ್, ಇದು ಆತ್ಮಗೌರವ. ನೀವು ಬರೀ ನನ್ನ ದೇಹವನ್ನು ಮಾತ್ರ ನೋಡ್ತಿದ್ದೀರಿ, ನನ್ನ ನೋವನ್ನೆಲ್ಲ. ಆ ನೋವಿಗೆ ನೀವು ಯಾವಾಗ ಮದ್ದಚ್ತೀರೋ ಅಂದು ನಾನು ಮಾತ್ರ ನಿಮಗೆ ಹೆಂಡತಿ ಆಗ್ತೇನೆ. ಅಲ್ಲಿಯವರೆಗೆ ಆ ಅಂತರ ಹೀಗೆ ಇರುತ್ತೆ. ಧರಣಿ ಶಾಂತವಾಗಿ ಮಲ್ಕೊಂಡ್ಲು. ಅನೀಶ್ ಆಕ್ರೋಶದಿಂದ ಕಿಟಕಿ ಹತ್ತಿರ ಹೋಗಿ ನಿಂತ್ಕೊಂಡ. ಮಂಚದ ಮೇಲಿನ ಹೂವಿನ ಹಾಸಿಗೆ ಈಗ ಅವನಿಗೆ ಮುಳ್ಳಿನಂತೆ ಕಾಣ್ತಿತ್ತು. ರೂಮ್ನಲ್ಲಿ AC ಗಾಳಿ ಬೀಸ್ತಿದ್ರೂ ಇಬ್ಬರ ಮನಸ್ಸಿನಲ್ಲಿ ದಹಿಸ್ತಿದ್ದ ಉರಿ ಇತ್ತು. ಮಾರನೇ ದಿನ ಬೆಳಗ್ಗೆ 10 ಗಂಟೆ ಆದರೂ ಧರಣಿ ಅಡುಗೆ ಮನೆಯಲ್ಲೇ ಕಾಣಲಿಲ್ಲ. ಮಹಾಲಕ್ಷ್ಮಿಯವರು ಅಜಾರದಲ್ಲಿ ನಿಂತು ಗಂಟಲು ಹರ್ಕೊಳ್ತಾ ಇದ್ದಾರೆ, ಹೇ ಧರಣಿ, ಹೇ ಧರಣಿ ಅಂತ. ಅಡುಗೆ ಮನೆಗೆ ಯಾರು ಬರ್ತಾರೆ? 11 ಗಂಟೆ ಆಗ್ತಾ ಬಂತು, ಇನ್ನೂ ಒಲೆ ಹಚ್ಚಿಲ್ಲ, ಅಡುಗೆ ಆಗಿಲ್ಲ ಅಂದರೆ ಏನೇ ಅರ್ಥ ಅಂತ. ಧರಣಿ ರೂಮ್ನಿಂದ ಹೊರಬಂದ್ಲು. ಅವಳ ಕೈಯಲ್ಲಿದ್ದದ್ದು ಸೌಟಲ್ಲ, ಬದಲಾಗಿ ಅವಳ ಹಳೆಯ ಕಾಲೇಜು ಬ್ಯಾಗು. ಅತ್ತೆಯವರೇ ಇವತ್ತಿನಿಂದ ಅಡುಗೆ ಕೆಲಸನ ಅರಣಿ ಅಕ್ಕ ನೋಡ್ಕೊತಾರೆ. ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಅರಣಿ ಸೋಫಾದಿಂದ ಚಿಮ್ಮಿ ಎದ್ಲು. ಕೆಲಸಕ್ಕ? ನಮ್ಮನೆ ಸೊಸೆನ ಹೊರಗಡೆ ಹೋಗಿ ಕೆಲಸ ಮಾಡೋದಾ? ಅತ್ತೆ ನೋಡಿ ಇವಳು ದರ್ಪನ, ಇವಳ ತಲೆ ಎಲ್ಲಿಗೆ ಹೋಗಿದೆ ಅಂತ. ಮಹಾಲಕ್ಷ್ಮಿ ಕೆಂಡಾಮಂಡಲರಾದ್ರು. ಧರಣಿ, ಈ ಮನೆಯ ಮಾನ ಮರ್ಯಾದೆ ಹರಾಜಾಕೋಕೆ ಹೋಗ್ಬೇಡ. ಹಾಕೋಕೆ ಹೊರಟಿದೀಯಾ? ಸೊಸೆ ಹೊರಗೆ ಹೋಗಿ ದುಡಿಯೋ ಪರಿಸ್ಥಿತಿ ನಮಗೇನು ಬಂದಿಲ್ಲ. ನನ್ನ ಮಕ್ಕಳು ಚೆನ್ನಾಗಿ ದುಡಿತಾರೆ. ಧರಣಿ ಬಾಗಿಲ ಹತ್ರ ಬಂದು ನಿಂತಳು. ಮರ್ಯಾದೆ ಅಡುಗೆ ಮನೆಯಲ್ಲಿ ಬೆವರುವಾಗ ಹೋಗಲಿಲ್ಲ, ಅಮ್ಮನ ಮುಂದೆ ಕೈ ಚಾಚುವಾಗ ಹೋಗಲಿಲ್ಲ, ಈಗ ಕೆಲಸಕ್ಕೆ ಹೋದ್ರೆ ಹೋಗುತ್ತಾ ಅತ್ತೆ? ನನ್ನ ಸ್ವಂತ ಖರ್ಚಿಗೆ, ನನ್ನ ತಂಗಿ ಹುಟ್ಟುಹಬ್ಬಕ್ಕೆ ನಾನು ಯಾರ ಮುಂದೆನೂ ಕೈ ಚಾಚಬಾರ್ದು ಅಂದರೆ ನಾನು ಖಂಡಿತ ನನಗೋಸ್ಕರ ನಾನು ದುಡಿಲೇಬೇಕಾಗುತ್ತೆ. ಅನೀಶ್, ಅವನಿಗಿದು ವಿಷಯ ಗೊತ್ತಾ? ಅನೀಶ್ ಮೆಟ್ಟಿಲಿಳಿದು ಬರುತ್ತಾ ಇದನ್ನು ಕೇಳಿಸ್ಕೊಂಡು ಸ್ತಬ್ಧನಾಗ್ಬಿಟ್ಟ. ಅವನು ಧರಣಿಯನ್ನು ತಡೆಯಲು ಹೋದರೂ ಅವಳ ಕಣ್ಣಿನಲ್ಲಿದ್ದ ದೃಢತೆ ಅವನನ್ನು ಅಲ್ಲಿಯೇ ನಿಲ್ಲಿಸಿಬಿಡ್ತು. ಧರಣಿ ಯಾರ ಮಾತಿಗೂ ಕಾಯದೆ ಮನೆಯಿಂದ ಹೊರ ನಡೆದಿದ್ಲು. ರಾತ್ರಿ ಅನೀಶ್ ರೂಮಿಗೆ ಬಂದಾಗ ಧರಣಿ ತನ್ನ ಮೊದಲ ದಿನದ ಕೆಲಸದ ಡೈರಿಯನ್ನು ನೋಡ್ತಾ ಇದ್ಲು. ಅವಳ ಮುಖದಲ್ಲಿ ದಣಿವಿಗಿಂತ ಹೆಚ್ಚಾಗಿ ಒಂದು ಬಗೆಯ ತೃಪ್ತಿ ಇತ್ತು. ಅನೀಶ್ ಬಾಗಿಲು ಹಾಕಿ ಅವಳ ಹತ್ತಿರ ಬಂದು ಕುಳಿತ. ಧರಣಿ, ಇವತ್ತು ಅಮ್ಮ ದಿನವಿಡೀ ಅನ್ನ ನೀರು ಬಿಟ್ಟು ಕೂತಿದ್ದಾರೆ. ನೀನು ಕೆಲಸಕ್ಕೆ ಹೋಗಿದ್ದವ್ರಿಗೆ ಸರಿ ಕಂಡಿಲ್ಲ. ಯಾಕಷ್ಟೊಂದು ಹಠ ಮಾಡ್ತೀಯಾ? ನಿನಗೆ ಹಣ ಬೇಕಿದ್ರೆ ನಾನು ಕೊಡ್ತೀನಿ ಎಂದೆ ಅಲ್ವಾ? ಅನೀಶ್ ಅವಳ ಭುಜದ ಮೇಲೆ ಕೈ ಇಟ್ಟ. ಧರಣಿ ಅವನ ಕೈಯನ್ನು ಮೆಲ್ಲನೆ ಸರಿಸಿ ದೂರ ಸರಿದ್ಲು. ಅನೀಶ್, ನೀವು ಕೊಡೋದು ದಾನ, ನಾನು ದುಡಿಯೋದು ಹಕ್ಕು. ಎರಡಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ? ನಿಮ್ಮಮ್ಮನಿಗೆ ಹಸಿವಾದರೆ ಊಟ ಮಾಡ್ತಾರೆ, ಆದರೆ ನನ್ನ ಸ್ವಾಭಿಮಾನದ ಹಸಿವನ್ನು ಇಷ್ಟು ದಿನ ಯಾರೂ ತಣಿಸಲೇ ಇಲ್ಲ, ಯಾರೂ ಕೇಳಲೂ ಇಲ್ಲ. ಅನೀಶ್ಗೆ ಆಕ್ರೋಶ ಅನ್ನೋದು ಹುಕ್ಕಿ ಬಂತು. ಅವನು ಅವಳನ್ನು ಹಿಡಿದು ಬಲವಂತವಾಗಿ ತನ್ನ ಕಡೆಗೆ ತಿರುಗಿಸ್ಕೊಂಡ. ಪ್ರತಿ ಸಲ ನಾನು ನಿನ್ನ ಹತ್ರ ಬರೋಕ್ಕೆ ಹೋದಾಗಲೂ ಕೂಡ ನೀನು ಈ ಸ್ವಾಭಿಮಾನದ ಗೋಡೆ ಯಾಕೆ ಕಟ್ತಿದೀಯಾ? ನಾನು ನಿನ್ನ ಗಂಡ ಧರಣಿ, ನನ್ನ ಪ್ರೀತಿ ನಿನಗೆ ಕಾಣಿಸ್ತಿಲ್ವಾ? ಅವನು ಅವಳನ್ನು ಮಂಚದ ಮೇಲೆ ಕೆಡವಿ ಅವಳ ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡ. ಅವನ ಉಸಿರಾಟದ ವೇಗ ಹೆಚ್ಚಾಗಿತ್ತು. ಧರಣಿ ಚೀರಾಡಲಿಲ್ಲ, ಕೂಗಾಡಲಿಲ್ಲ, ಅಳಲಿಲ್ಲ. ಅವಳು ಕೇವಲ ಕಲ್ಲು ಬೊಂಬೆಯಂತೆ ಅವನ ಕಣ್ಣುಗಳನ್ನೇ ದಿಟ್ಟಿಸಿದ್ಲು. ಅವಳ ಕಣ್ಣಲ್ಲಿ ಪ್ರೀತಿ ಆಗಲಿ ಅಥವಾ ಭಯವಾಗಲಿ ಇರಲಿಲ್ಲ, ಕೇವಲ ಅಸಹ್ಯವಿತ್ತು. ಮುಟ್ಟಿ ಮನೀಶ್, ನಿಮ್ಮ ಅಧಿಕಾರವನ್ನು ಚಲಾಯಿಸಿ, ಧರಣಿ ಶೀತಲವಾಗಿ ಹೇಳಿದ್ಲು. ದೇಹದ ಮೇಲೆ ಬಲವಂತ ಮಾಡೋದು ಗಂಡಸುತನ ಅನಿಸಿದರೆ ನೀವು ಖಂಡಿತ ಮಾಡ್ಬೋದು. ಆದರೆ ನೆನ್ಪಿಡಿ, ಈ ಕ್ಷಣದ ನಂತರ ನಿಮ್ಮ ಮೇಲೆ ನನಗಿರೋ ಕನಿಷ್ಠ ಗೌರವ ಕೂಡ ಸತ್ತು ಹೋಗ್ಬಿಡತ್ತೆ. ಒಬ್ಬ ಸಹಾಯಕ ಹೆಣ್ಣಿನ ಮೇಲೆ ಜಯ ಸಾಧಿಸೋದು ನಿಮಗೆ ಖುಷಿ ಕೊಡುತ್ತಾ ಅನೀಶ್?
ಅವಳನ್ನು ತಕ್ಷಣ ಬಿಟ್ಟು ದೂರ ಸರಿದ. ಧರಣಿಯ ಈ ಶೀತಲ ದನಿ ಅವನ ಕಾಮನೆಯನ್ನು ಕ್ಷಣಾರ್ಧದಲ್ಲಿ ಸುಟ್ಟು ಹಾಕ್ಬಿಡುತ್ತೆ. ನಿನಗೆ ನನ್ನ ಮೇಲೆ ಇಷ್ಟೊಂದು ದ್ವೇಷನ ಧರಣಿ? ಇದು ದ್ವೇಷ ಅಲ್ಲ ಅನೀಶ್, ನಿಮಗೂ ನನಗೂ ಮಧ್ಯೆ ಇರೋ ಆಳವಾದ ಕಂದಕ. ನೀವು ನನ್ನ ಕತ್ತಲೆಯಲ್ಲಿ ಇಟ್ಟಾಗ ನಾನು ಅನುಭವಿಸಿದ ನೋವನ್ನು ನೀವು ಎಂದಿಗೂ ಅರ್ಥ ಮಾಡಿಕೊಳ್ಳೇ ಇಲ್ಲ. ಈಗ ಬರೀ ದೇಹಕ್ಕಾಗಿ ಹಂಬಲಿಸೋದು ನ್ಯಾಯನ? ಹೋಗಿ ಮಲಗಿ, ನನಗೂ ದಣಿವಿದೆ. ಧರಣಿ ಎಂದಿನಂತೆ ಕೆಳಗೆ ಹಾಸಿಗೆ ಹಾಸ್ಕೊಂಡು ಮಲಗಿದ್ಲು. ಅನೀಶ್ ಮಂಚದ ಮೇಲೆ ಕುಳಿತು ತನ್ನ ಕೈಗಳನ್ನು ತಾನು ನೋಡ್ಕೊಳ್ತಿದ್ದ. ಈ ಮನೆಯಲ್ಲಿ ಗಾಳಿ ಬೆಳಕಿದೆ, AC ಇದೆ, ಆದರೆ ಇಬ್ಬರ ಮಧ್ಯೆ ಇದ್ದ ಸಂಸಾರ ಮಾತ್ರ ಸತ್ತು ಹೋಗಿದೆ. ಆಚಾರದಲ್ಲಿ ಮಹಾಲಕ್ಷ್ಮಿಯವರು ಅರಣಿಯ ಜೊತೆ ಕುಳಿತು ಗಹನವಾದ ಆಲೋಚನೆಯಲ್ಲಿದ್ದರು. ಧರಣಿ ಕೆಲಸಕ್ಕೆ ಅಂತ ಹೋಗಿ ಶುರು ಮಾಡಿದ ಮೇಲೆ ಮನೆಯ ಮೇಲೆ ಮಹಾಲಕ್ಷ್ಮಿಯವರ ಹಿಡಿತ ಸಡಿಲವಾಗ್ತಿರೋದು ಅವರಿಗೆ ಸಹಿಸೋಕೆ ಆಗಲೇ ಇಲ್ಲ. ನೋಡಮ್ಮ ಅರಣಿ, ಇವಳು ಕೈಗೆ ಸಿಕ್ಕ ಹಣವನ್ನು ನೋಡಿಬಿಟ್ರೆ ಇನ್ನು ಮುಂದೆ ನನ್ನ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡಲ್ಲ. ಇವಳು ಕೆಲಸ ಏನಾದರೂ ಮಾಡಿ ಬಿಡಿಸಲೇಬೇಕು. ಮಹಾಲಕ್ಷ್ಮಿ ಕಟುವಾಗಿ ಹೇಳಿದ್ರು. ಅರಣಿ ವ್ಯಂಗ್ಯವಾಗಿ ನಕ್ಕಿದ್ಲು. ಅತ್ತೆ, ಅದಕ್ಕೊಂದು ದಾರಿ ಇದೆ. ಅವಳು ಕೆಲಸ ಮಾಡೋ ಗಾರ್ಮೆಂಟ್ಸ್ ಮಾಲೀಕರು ಅಪ್ಪಣ್ಣ ಶೆಟ್ರು, ನಿಮ್ಗೆ ಗೊತ್ತಿರೋರೇ ಅಲ್ವೇ? ಅವ್ರ ಹತ್ರ ಒಂದು ಮಾತು ಹೇಳಿ, ನಿಮ್ಮ ಮಾನ ಮರ್ಯಾದೆ ಹೋಗ್ತಾ ಇದೆ, ಅದು ಇದು ಅಂತ ಏನಾದರೂ ಹೇಳ್ಬೋದಲ್ವಾ? ಎಸ್. ಮಹಾಲಕ್ಷ್ಮಿಯವರ ಮುಖದಲ್ಲಿ ಕ್ರೂರವಾಗಿ ಮುಗುಳ್ನಗೆ ಮೂಡಿತ್ತು. ಸರಿಯಾಗಿ ಹೇಳಿದೆ. ಅನೀಶ್ಗೆ ತಿಳಿದಂತೆ ಅಪ್ಪಣ್ಣನಿಗೆ ಫೋನ್ ಮಾಡ್ತೀನಿ. ಸೊಸೆಯನ್ನ ಮನೆಯಲ್ಲಿ ಕೂರಿಸೋದು ನನಗೆ ಗೊತ್ತು. ಸಂಜೆ ಧರಣಿ ಕೆಲಸ ಮುಗಿಸಿ ಮನೆಗೆ ಬಂದಾಗ ಅವಳ ಮುಖ ಬಾಡಿತ್ತು. ಮಾಲೀಕರು ಕಾರಣವಿಲ್ಲದೆ ಅವಳನ್ನು ಕೆಲಸದಿಂದ ತೆಗೆದು ಹಾಕಿದ್ರು. ಅವಳು ಅಜಾರದಲ್ಲಿ ನಿಂತಾಗ ಮಹಾಲಕ್ಷ್ಮಿ ಎತ್ತು ಅರಣಿ ವಿಜಯದ ನೋಟ ಬೀರಿದ್ರು. ಏನಮ್ಮ ಧರಣಿ, ಕೆಲಸದ ಸಹ ಒಂದೇ ದಿನಕ್ಕೇನಾದರೂ ಹಾರೋಯ್ತಾ ಹೆಂಗೆ? ಗಂಡು ಮೂಟೆ ಕಟ್ಕೊಂಡು ಬಂದ್ಬಿಟ್ಟಿದೀಯಾ? ಅರಣಿ ಚುಚ್ಚು ಮಾತಾಡಿದ್ಲು. ಮಹಾಲಕ್ಷ್ಮಿ ಹೂವು ಪೋಣಿಸುತ್ತಾ ತಾತ್ಸಾರವಾಗಿ ಹೇಳಿದರು. ನಾನು ಮೊದಲೇ ಹೇಳಿಲ್ವಾ, ಈ ಮನೆ ಸೊಸೆ ಹೊರಗೆ ಹೋಗೋದು ಇಷ್ಟವಿಲ್ಲದ ಜನ ಈ ಊರಲ್ಲಿ ತುಂಬ ಇದ್ದಾರೆ ಅಂತ. ಇನ್ನು ಮುಂದಾದರೂ ಅಡುಗೆ ಮನೆಗೆ ಸೀಮಿತವಾಗಿರು. ಧರಣಿ ಮೌನವಾಗಿ ಅಳುತ್ತಾ ನಿಂತಿದ್ಲು. ಅಷ್ಟರಲ್ಲಿ ಒಳ ಬಂದ ಶಶಾಂಕ್ ಎಲ್ಲವನ್ನ ಕೇಳಿಸ್ಕೊಂಡಿದ್ದ. ಅವನು ನೇರವಾಗಿ ಮಹಾಲಕ್ಷ್ಮಿಯವರ ಮುಂದೆ ಬಂದು ನಿಂತ. ಅಮ್ಮ, ಅಪ್ಪಣ್ಣ ಶೆಟ್ಟರಿಗೆ ಫೋನ್ ಮಾಡಿ ಅದಕ್ಕೆ ಕೆಲಸ ಕಳೆದುಕೊಳ್ಳುವಂತೆ ಮಾಡಿದ ನೀವೇ ಅಲ್ವಾ? ನಿನಗೆ ಇಷ್ಟೊಂದು ಕೀಳು ಮನಸ್ಸು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಶಶಾಂಕ್ ಧ್ವನಿ ಇಡೀ ಮನೆಯಲ್ಲೇ ಪ್ರತಿಧ್ವನಿಸ್ತು. ಮಹಾಲಕ್ಷ್ಮಿಯವರು ಒಂದು ಕ್ಷಣ ದಂಗಾಗಿ ಹೋದರು. ಶಶಾಂಕ್, ತಾಯಿಯ ಮೇಲೆ ಆಪಾದನೆ ಮಾಡ್ತೀಯಾ? ಸತ್ಯ ಹೇಳ್ತಿದ್ದೀನಮ್ಮ. ಅಪ್ಪಣ್ಣ ಶೆಟ್ರ ಮಗ ನನ್ನ ಫ್ರೆಂಡು. ಅವನೇ ಹೇಳಿದ್ದು ನಿಮ್ಮಮ್ಮ ಫೋನ್ ಮಾಡಿ ರಾಧಾಂತ ಮಾಡಿದ್ರು ಅಂತ. ಅತ್ತಿಗೆ ಏನಾ ಪಾಪ ಅಡುಗೆ ಮನೆಯ ಗುಲಾಮನನ್ನಾಗಿ ಮಾಡ್ಕೊಳ್ಳೋಕೆ ನೀನು ಈ ಮಟ್ಟಕ್ಕೆ ಇಳಿತೀಯಾ? ಅಣ್ಣ, ನೀನು ಈಗಲಾದರೂ ಮಾತಾಡೋ. ನಿನ್ನ ಹೆಂಡತಿಯ ಬದುಕನ್ನು ನಿನ್ನ ತಾಯಿ ನಾಶ ಮಾಡ್ತಿದ್ದಾಳೆ ಕಣೋ. ನಿನ್ನ ಸಂಸಾರ ಹಾಳಾಗ್ತಿದೆ ಕಣೋ. ನಿನ್ನ ತಾಯಿಗೆ ಎಷ್ಟು ಗೌರವ ಕೊಡ್ತೀಯೋ ನಿನ್ನ ಹೆಂಡತಿಗೂ ಅಷ್ಟೇ ಗೌರವ ಕೊಡಬೇಕು. ಅವ್ರ ಮನೆ ಮಠ ಅಕ್ಕ ತಂಗಿರನ್ನೆಲ್ಲ ಬಿಟ್ಟು ನಿನಗೋಸ್ಕರ ನಂಬಿಕೆ ಬಂದಿದ್ದಾಳೆ. ಅನೀಶ್ ಗಾಬರಿಯಿಂದ ಅಮ್ಮನನ್ನೇ ನೋಡಿದ್ದ. ಅವನಿಗೇನು ಮಾಡಬೇಕಂತ ತೋಚಲಿಲ್ಲ. ರಾತ್ರಿ ರೂಮ್ನಲ್ಲಿ ಅನೀಶ್ ಧರಣಿ ಹತ್ರ ಬಂದು ಮಂಡಿಯೂರಿ ಕುಳಿತ. ಧರಣಿ, ಸಾರಿ ಅಮ್ಮ ಈಗ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಬೇಕಾದರೆ ನಿನಗೆ ಸಣ್ಣದೊಂದು ಬಿಸ್ನೆಸ್ ಮಾಡ್ಕೊಡ್ತೀನಿ, ಅಮ್ಮನಿಗೂ ಗೊತ್ತಾಗದಂತೆ. ಧರಣಿ ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಹೇಳಿದ್ಲು. ನಿಮ್ಮ ಕಳ್ಳ ಪೊಲೀಸ್ ಆಟ ನನಗೆ ಬೇಡ ಅನೀಶ್. ಈ ಮನೆಗೆ ನಾನು ಸೊಸೆಯಾಗಿ ಬಂದೆ, ಆದರೆ ನೀವು ನನ್ನನ್ನು ಬರೀ ಒಬ್ಬ ವ್ಯಕ್ತಿಯಾಗಿ ಉಳಿಸಲಿಲ್ಲ. ಇವತ್ತು ಅಮ್ಮ ಮಾಡಿದ್ದು ಕೇವಲ ಕೆಲಸದ ನಷ್ಟ ಅಲ್ಲ, ಅದು ನನ್ನ ನಂಬಿಕೆಯ ಹತ್ಯೆ. ಅನೀಶ್ ಅವಳ ಕೈ ಹಿಡಿಯಲು ಹೋದಾಗ ಧರಣಿ ಆಕ್ರೋಶದಿಂದ ಎದ್ದು ನಿಂತಳು. ನನಗೆ ದಯೆ ತೋರಿಸ್ಬೇಡಿ ಅನೀಶ್. ಇವತ್ತಿನಿಂದ ನಾನು ಈ ಮನೆಯ ಅಡುಗೆ ಮನೆಗೂ ಬರಲ್ಲ, ಈ ರೂಮ್ನಲ್ಲೂ ಇರಲ್ಲ. ಶಶಾಂಕ್ ಹೇಳಿದ ಮಾತು ಸತ್ಯ. ಇಂದು ಗೆಲ್ಲಬೇಕು, ನಾನು ಸೋಲಲ್ಲ. ಧರಣಿ ತನ್ನ ಬ್ಯಾಗನ್ನು ತೆಗೆದುಕೊಂಡು ಮತ್ತೆ ಹಳೆಯ ಸ್ಟೋರ್ ರೂಮ್ನ ಕಡೆ ನಡೆದಳು. ಆದರೆ ಈ ಬಾರಿ ಅವಳ ಕೈಯಲ್ಲಿ ಕಿರಿಚುವ ಮೌನವಿರಲಿಲ್ಲ, ಬದಲಾಗಿ ಅಪ್ಪಳಿಸುವ ಸುನಾಮಿಯ ದೃಢತೆ ಇತ್ತು. ಅನೀಶ್ ಅವರೇ, ನಾಳೆ ಬೆಳಗ್ಗೆ ನೋಡ್ತಾ ಇರಿ, ಈ ಮನೆ ಮರ್ಯಾದೆ, ಈ ಮನೆಯ ಗೌರವ ನೀವು ಅಂದುಕೊಂಡಿದ್ದಕ್ಕಿಂತ ದೊಡ್ಡದಾಗಿ ಹರಾಜಾಗತ್ತೆ. ಧರಣಿ ಕಟುವಾಗಿ ನೋಡಿದು ಬಾಗಿಲನ್ನು ಹಾಕ್ಕೊಂಡ್ಳು. ಅನೀಶ್ ಸ್ಟೋರ್ ರೂಮ್ನ ಬಾಗಿಲು ಮುಂದೆ ಕುಸ್ತು ಕುಳಿತ. ಮನೆಯಲ್ಲಿ ಫ್ಯಾನ್ ಗಾಳಿ ಬೀಸ್ತಾ ಇದ್ರು. ಅವನಿಗೆ ಉಸಿರುಗಟ್ಟುವಂತೆ ಅನಿಸ್ತಾ ಇತ್ತು. ಮರುದಿನ ಬೆಳಗ್ಗೆ ಇಡೀ ಮನೆಯವರು ಎಚ್ಚರವಾಗುವ ಮೊದಲೇ ಧರಣಿ ಸಜ್ಜಾಗಿದ್ಲು. ಅವಳು ಹಳೆಯ ಸ್ಟೋರ್ ರೂಮ್ನಲ್ಲಿ ತನ್ನ ಟೈಲರಿಂಗ್ ಮಿಷಿನ್ ಮತ್ತು ಅಜಾರದ ಮಧ್ಯಭಾಗಕ್ಕೆ ಎಳೆದು ತಂದ್ಲು. ಮಹಾಲಕ್ಷ್ಮಿಯವರು ಪೂಜೆ ಮುಗಿಸಿ ಹೊರ ಬಂದಾಗ ಅಜಾರದಲ್ಲಿ ಮಿಷಿನ್ ಸದ್ದು ಟಕ್ 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 ಅಂತ ಕೇಳಿಸ್ತಾ ಇತ್ತು. ಇದೇನಿದ್ ಧರಣಿ, ಅಜಾರದಲ್ಲೇ ಯಾಕೆ ಗದ್ದಲ? ಒಳಗೆ ತೆಗೆದುಕೊಂಡು ಹೋಗು, ಮಹಾಲಕ್ಷ್ಮಿ ಗದ್ದರಿಸಿದ್ರು. ಧರಣಿ ಮಿಷಿನ್ ನಿಲ್ಲಿಸದೆ ಮೌನವಾಗಿ ಕೆಲಸ ಮುಂದುವರಿಸಿದ್ಲು. ಅರಣಿ ವ್ಯಂಗ್ಯವಾಗಿ ಬಂದು ನಿಂತಳು. ನೋಡಿ ಅತ್ತೆ, ಸ್ಟೋರ್ ರೂಮ್ನಲ್ಲಿ ಇದು
ಇದು ಈಗ ಅಲ್ಲಿಗೆ ಬಂದಿದೆ. ನಾಳೆ ಪೂಜಾ ರೂಮಿಗೆ ಹೋದ್ರೂ ಅಚ್ಚರಿ ಇಲ್ಲ. ಧರಣಿ ಮಿಷಿನ್ ನಿಲ್ಲಿಸಿ ಎದ್ದು ನಿಂತಳು. ಅವಳ ಕಣ್ಣಲ್ಲಿ ದೃಢತೆ ಇತ್ತು. ಇವತ್ತಿನಿಂದ ಈ ಹಜಾರವೇ ನನ್ನ ಕೆಲಸದ ಜಾಗ ಅತ್ತಿಯವರೇ. ಅಪ್ಪಣ ಶೆಟ್ರ ಗಾರ್ಮೆಂಟ್ಸ್ಗೆ ನಾನು ಹೋಗಬಾರದು ಅಂತ ನೀವು ಪ್ಲ್ಯಾನ್ ಮಾಡಿದ್ರಿ ಅಲ್ವಾ? ಈಗ ಗಾರ್ಮೆಂಟ್ಸ್ ಈ ಮನೆಗೆ ಬರುತ್ತೆ. ನಾನು ಮನೆಯಲ್ಲೇ ಬಟ್ಟೆ ಹೊಲಿಯೋದನ್ನು ಶುರು ಮಾಡ್ತಿದ್ದೀನಿ. ಅನೀಶ್ ಗಾಬರಿಯಿಂದ ಮೆಟ್ಟಿಲಿಳಿದು ಬಂದ. ಧರಣಿ ಇದೇನು ಹುಚ್ಚಾಟ? ಮನೆ ಹಜಾರದಲ್ಲಿ ಯಾರಾದರೂ ಹೀಗೆ ಮಾಡ್ತಾರಾ? ನೆಂಟರು ಬಂದರೆ ಏನಂತಾರೆ? ಮನೆಯಲ್ಲಿ ಓಡಾಡೋರು ಏನಂತಾರೆ? ನೆಂಟರು ಬಂದರೆ ನನ್ನ ಹೆಂಡತಿ ಸ್ವಾಭಿಮಾನದಿಂದ ಬದುಕ್ತಾಳೆ ಅಂತ ಹೆಮ್ಮೆಯಿಂದ ಹೇಳಿ ಅನೀಶ್. ಧರಣಿ ಮತ್ತೆ ಮಿಷಿನ್ ಚಕ್ರ ತಿರುಗಿಸಿದ್ಲು. ಇಲ್ಲಿದ್ದಿದ್ರೆ ಇದು ನಿಮಗೂ ಅವಮಾನ, ನಿಮ್ಮಮ್ಮನಿಗೂ ಅವಮಾನ. ಮಧ್ಯಾಹ್ನದೊತ್ತಿಗೆ ಧರಣಿ ತನ್ನ ಮಿಷಿನ್ ಪಕ್ಕದಲ್ಲಿ ಒಂದು ದೊಡ್ಡ ಬೋರ್ಡ್ ಹಾಕಿದ್ದು. ಕಡಿಮೆ ಬೆಲೆಯಲ್ಲಿ ಅತ್ಯುತ್ತಮ ಎಂಬ್ರಾಯ್ಡರಿ ಮತ್ತು ಟ್ರೈಲರಿಂಗ್ ಮಾಡಿಕೊಡಲಾಗುತ್ತದೆ ಅಂತ. ಬೀದಿಯಲ್ಲಿ ಹೋಗುವವರೆಲ್ಲ ಇಣುಕಿ ನೋಡತೊಡಗಿದ್ರು. ಮಹಾಲಕ್ಷ್ಮಿ ಅವರ ಮರ್ಯಾದಸ್ಥ ಮನೆ ಈಗ ವ್ಯಾಪಾರದ ಕೇಂದ್ರವಾಯಿತು. ಪಕ್ಕದ ಮನೆಯ ಸಾವಿತ್ರಮ್ಮ ಒಳಗೆ ಬಂದರು. ಏನಮ್ಮ ಮಹಾಲಕ್ಷ್ಮಿ, ನಿನ್ನ ಸೊಸೆ ಈಗಿನ ಕಾಲದಲ್ಲಿ ಕೂತು ಬಟ್ಟೆ ಹೊಲಿದಿದ್ದಾಳ? ನೀನು ಇಷ್ಟೊಂದು ಹಣವಂತಳಾಗಿದ್ರು ಮಗ ಸರಿಯಾಗಿ ನೋಡ್ಕೊಳ್ತಿಲ್ವೇ? ಮಹಾಲಕ್ಷ್ಮಿ ಮುಖ ಕಪ್ಪಿಟ್ಟಿತ್ತು. ಅವರು ಹಲ್ಲು ಕಿರಿಯುತ್ತಾ ಧರಣಿ ಹತ್ರ ಬಂದರು. ಸಾಕು ಮಾಡು ಧರಣಿ, ನೀನು ನನ್ನ ಮರ್ಯಾದೆಯನ್ನು ಹರಾಜಾಗ್ತಿದೀಯಾ? ನಿನಗೆ ಎಷ್ಟು ಹಣ ಬೇಕೋ ಅಷ್ಟನ್ನು ನಾನೇ ಕೊಡ್ತೀನಿ. ಈ ಮಿಷಿನ್ ಎತ್ತು ಒಳಗಾಕು. ಧರಣಿ ಸೀರೆಯ ಅಂಚನ್ನು ಸರಿಪಡಿಸುತ್ತಾ ಹೇಳಿದ್ಲು. ನನಗೆ ನಿಮ್ಮ ದಾಣ ಬೇಕಾಗಿಲ್ಲ. ಕಷ್ಟಪಟ್ಟು ದುಡಿಯೋ ಮರ್ಯಾದೆ ದೊಡ್ಡದು, ಸುಳ್ಳು ಗೌರವದ ಮುಖವಾಡ ದೊಡ್ಡದು ಅಂತ ನೀವೇ ನಿರ್ಧರಿಸಿ. ಕೆಲಸ ನಿಲ್ಲಿಸಬೇಕಾದ್ರೆ ನೀವು ಹೋಗಿ ಅಪ್ಪಣ ಶೆಟ್ಟರಿಗೆ ಧರಣಿ ಕೆಲಸಕ್ಕೆ ಬರಲಿ ಅಂತ ಫೋನ್ ಮಾಡಬೇಕು. ಅಲ್ಲಿಯವರೆಗೆ ಈ ಮಿಷಿನ್ ಸದ್ನಿಲ್ಲಲ್ಲ. ಅನೀಶ್ ಹತಾಶೆಯಿಂದ ತನ್ನ ತಲೆಯನ್ನು ಗೋಡೆಗೆ ಚುಚ್ಚಿಕೊಂಡ. ಅವನಿಗೆ ಅತ್ತ ಅಮ್ಮನ ಮರ್ಯಾದೆ ಉಳಿಸ್ಕೊಳ್ಬೇಕೋ, ಇತ್ತ ಹೆಂಡತಿ ಹಠವನ್ನು ಗೆಲ್ಲಬೇಕೋ ಸಾಧ್ಯ ಆಗ್ತಾ ಇರಲಿಲ್ಲ. ರಾತ್ರಿ ರೂಮ್ನಲ್ಲಿ ಅನೀಶ್ ಧರಣಿಯ ಎದುರು ಕೈ ಮುಗಿದು ನಿಂತ. ಧರಣಿ ಪ್ಲೀಸ್, ಅಮ್ಮ ಇವತ್ತು 10 ಸಲ ಹತ್ತಿದ್ದಾರೆ. ಊರವರೆಲ್ಲ ಮಾತಾಡ್ಕೋತಿದ್ದಾರೆ ಅಂತ ಅವರ ನೋವು. ನಾಳೆ ಬೆಳಗ್ಗೆ ಈ ಮಿಷಿನ್ ತೆಗೆದುಬಿಡು. ನಾನು ನಿನಗೆ ಬೇರೆ ಕಡೆ ಶಾಪ್ ಇಟ್ಕೊಡ್ತೀನಿ. ಧರಣಿ ಮಂಚದ ಮೇಲೆ ಕುಳಿತು ಬಟ್ಟೆಗಳಿಗೆ ಮಾರ್ಕ್ ಮಾಡ್ತಿದ್ಲು. ಅನೀಶ್, ನಿಮ್ಮಮ್ಮನಿಗೆ ಊರವ್ರ ಮಾತಿನ ಚಿಂತೆ ಇದೆ ಹೊರತು ನನ್ನ ನೋವಿನ ಚಿಂತೆ ಇಲ್ಲ. ನಾನು ಈ ರೂಮಿಗೆ ಮರಳಿದ್ದು ನಿಮ್ಮ ಪ್ರೀತಿಗೆ ಅಲ್ಲ, ನನ್ನ ಹಕ್ಕಿಗಾಗಿ. ನೀನಿವತ್ತು ಅಮ್ಮನ ಕಣ್ಣೀರನ್ನೇ ನೋಡ್ತಿದ್ದೀರಿ, ನನ್ನ ಮೈ ಮೇಲಿರೋ ಆ ಏಟಿನ ಗುರುತನಲ್ಲ. ಅವಳು ತನ್ನ ಭುಜದ ಮೇಲಿದ್ದ ಸೀರೆಯನ್ನು ಸ್ವಲ್ಪ ಸರಿಸಿ ಅದು ಬಿದ್ದಿದ್ದ ಏಟಿನಿಂದ ಸಣ್ಣ ಕಲೆ ತೋರಿಸಿದ್ಲು. ಅನೀಶ್ ಸ್ತಬ್ಧನಾದ. ಇದು ನಿಮ್ಮಮ್ಮನ ಪ್ರೀತಿ ಉಡುಗೊರೆ ಅನೀಶ್. ಇದಕ್ಕೆ ನ್ಯಾಯ ಸಿಗೋವರೆಗೂ ನಾನು ಮಿಷಿನ್ ನಿಲ್ಲಿಸಲ್ಲ. ನೀವು ನನ್ನ ಜೊತೆ ಇರೋದಾದರೆ ನನಗೆ ಬೆಂಬಲ ಕೊಡಿ, ಇಲ್ಲದಿದ್ರೆ ಅಮ್ಮನ ಜೊತೆ ಸೇರಿ ಅಳುತ್ತಾ ಕೂತ್ಕೊಂಡ್ಬಿಡಿ. ಧರಣಿ ಕಟುವಾಗಿ ಹೇಳಿ ಲೈಟನ್ನು ಆಫ್ ಮಾಡಿದ್ಲು. ರೂಮ್ನಲ್ಲಿ ಎಸಿ ಗಾಳಿ ಬೀಸ್ತಿದ್ರು. ಅನೀಶ್ ಬೆವರುತ್ತಿದ್ದ. ಧರಣಿ ಬೆನ್ನನ್ನು ಹಾಕಿ ಮಲಗಿದ್ರು. ಅವಳ ಪ್ರತಿಯೊಂದು ಉಸಿರಾಟವು ಅವನ ಏಡಿತನಕ್ಕೆ ಚಾಟಿ ಏಟನ್ನು ನೀಡ್ತಾ ಇತ್ತು. ಹಜಾರದಲ್ಲಿ ಆ ಮಿಷಿನ್ ಚಕ್ರ ಇನ್ನೂ ತಿರುಗ್ತಿರುವಂತೆ ಅವನಿಗೆ ಭ್ರಮೆಯೇ ಆಗ್ತಾ ಇತ್ತು. ಪ್ರತಿ ಕ್ಷಣ ಎಚ್ಚರವಾಗ್ತಾ ಇದ್ದ. ಮುಂದಿನ ನಡೆ ಏನಾಗಬಹುದು? ನಮ್ಮ ಧರಣಿ ಅತ್ತೆ ಮತ್ತು ಗಂಡನಿಗೆ ಯಾವ ರೀತಿ ಪಾಠ ಕಲಿಸ್ತಾಳೆ ನೋಡೋಣ. ಧರಣಿಗೆ ನೀವೇನಾದರೂ ಹೇಳಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನೇ ಅವಳು ಮಾಡ್ತಾಳೆ. ಧನ್ಯವಾದ ಮೆಂಬರ್ಸ್ಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.